ಸಿನಿಮಾದಲ್ಲಿ ನೀವು ಟೀಸರ್ ನೋಡಿದಾಗ ಗಮನಿಸಿರ್ತೀರ, ಸಿಕ್ಕಾಪಟ್ಟೆ ಆ್ಯಕ್ಷನು, ಒಂದು ರಾನೆಸ್ ಇರುವಂತಹ ಸಿನಿಮಾ. ಹಾಗಾಗಿ ಸ್ಟಂಟ್ ಮಾಸ್ಟರ್ನ ಈಗ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಜಾಗುವಾರ್ ಸಣ್ಣಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕಾಡ ನಟರಾಜ್ ಅವರಿಗೆ ಮೊದಲ ಸಿನಿಮಾ, ಆ ಮೊದಲ ಸಿನಿಮಾದಲ್ಲಿ ಎಷ್ಟು ಪಲ್ಟಿ ಓಡಿಸಿದ್ದಾರೆ, ಏನೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿಸಿದ್ದಾರೆ, ಯಾವ ರೀತಿ ಅವರು ಅದ್ಭುತವಾಗಿ ಒಂದು ಆ್ಯಕ್ಷನ್ ಸ್ಟಾರ್ ಆಗಿ ಕಾಣಿಸ್ತಾರೆ, ಅದಕ್ಕೆಲ್ಲ ಕಾರಣ ಇವರಾಗಿರ್ತಾರೆ. ಹಾಗೆ ಕೇಳೋಣ. ಜಾಗುವಾರ್ ಸಣ್ಣಪ್ಪ ಅವರಿಗೆ ಸ್ವಾಗತ ಸರ್, ಬನ್ನಿ. ಈ ಸಿನಿಮಾದ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಕೇಳೋ ಆಸೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಟ ಸರ್, ಮೇಡಮ್ ವೆಂಕಟೇಶ್ ಸರ್, ನಮಸ್ಕಾರ ಸರ್. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಮೀಡಿಯಾದವ್ರಿಗೆ ಎಲ್ರಿಗೂ. ಈ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಸರ್ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ನಟರಾಜ್ ಸರ್ ಇರ್ಬೋದು ಹೇಳಿದ್ರು ಮೇಡಮ್. ಬಟ್ ತುಂಬ ಕಷ್ಟ ಬಿದ್ದರು. ಚಿಕ್ಕಮಂಗ್ಳೂರಿನಲ್ಲಿ ಆ ಕಾಡಲ್ಲಿ ಅವರು ಹೊಲದಲ್ಲಿ ಮಾಡಬೇಕಾದ್ರೆ ಕೆಲವು ಘಟನೆಗಳು ತುಂಬ ಇದಾಗಿ ಮಾಡಿದ್ರು. ಒಂದು ಫೈರ್ ಇರ್ಬೋದು, ಆ ಒಂದು ಭೂಮಿಯಲ್ಲಿಂದ ಅವರು ಮೇಲೆ ಬರ್ತಾರೆ. ಆ ಸೀನ್ ಅಂತೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ. ಬಟ್ ನಮಗೆ ನಾವೇನೋ ಒಂದು ಸ್ವಲ್ಪ ಇನ್ನೊಂದು ಕಡೆ ಬೆಂಕಿ ಹಚ್ಚಿ ಹೋಗೋದಾದ್ರೆ ಇನ್ನೊಂದು ಕಡೆ ಫುಲ್ ಎಲ್ಲದಕ್ಕೂ ಹತ್ಬಿಡ್ತು. ನಮಗೆ ತುಂಬ ಕಷ್ಟ ಆಯಿತು. ಆಮೇಲೆ ಒಂದು ಚೇಂಜಿಂಗ್ ಮಾಡಬೇಕಾದ್ರೆ ಅಷ್ಟೇ, ಬೆಂಗಳೂರಿನಲ್ಲಿ ನಮ್ಮ ಡೂಪು ಇವರು ಇದ್ರು ಸಾರು. ಬಟ್ ಇಬ್ಬರಿಗೆ ಏನಾದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗೋದು. ನಾನು ನಟರಾಜ್ ಸರಿಗೆ ಹೇಳಿದ್ರು, ಇಲ್ಲಮ್ಮ ಅಷ್ಟೇ ನಾನೇ ಮಾಡ್ತೀನಿ ಅಂದಾಗ ನನಗೆ ಒಂದು ಕಡೆ ಭಯ, ಒಂದು ಕಡೆ ಖುಷಿ. ಒಂದು ಕಡೆ ನಾನು ರಾಗಿ ಹಾಕಿದ್ರೆ, ಇನ್ನೊಂದು ಕಡೆ ಜಲ್ಲಿ ಕಲ್ಲಿಗೆ ಕಾರ್ ಟಚ್ ಆದರೆ ಸ್ಲಿಪ್ಪಾಗಿ ಹಿಂಗೋ ಟರ್ನಾಗಿ ಹೋಗ್ಬಿಡ್ತು. ಬಟ್ ಅಷ್ಟು ತುಂಬ ಕಷ್ಟ ಬಿದ್ದುಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ನಟರಾಜ್ ಸರ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಯಾಕಂದರೆ ಕನಿಷ್ಠ ನಾನು ಎಲ್ಲರೂ ಒಂದು 10-20 ಪಿಕ್ಚರ್ ಮಾಡಿದ್ರೆ ಆ ಆ್ಯಕ್ಟಿಂಗು, ಆ ಸ್ಟೈಲು, ಆ ಫಿನಿಶಿಂಗು, ಈ ಕೊಡ್ಲಿ ಬಿಡೋದಾಗಲಿ ಕುಡುಗೋಲು ಬಿಡೋದಾಗಲಿ ಬರ್ತದೆ. ಬಟ್ ನಟರಾಜ್ ಸರ್ ನಾನು ಒಂದ್ಸತಿ ಹೇಳಿದ್ರೆ ಟಕ್ಕಂತ ಮಾಡೋರು. ಅದು ನನಗೆ ಎಲ್ಲೋ ಒಂದು ಕಡೆ ತುಂಬ ಖುಷಿ ಇತ್ತು. ಬಟ್ ನನಗೆ ಆ ನೈಟ್ ಎಫೆಕ್ಟ್ ಆಗಿರೋದ್ರಿಂದ ನನಗೆ ಇನ್ನೊಂದು ದಿವಸ ಕೊಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಕೇಳಿದೆ. ಯಾಕಂದರೆ ನೀವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡ್ತೀರಿ, ದಯವಿಟ್ಟು ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂದಾಗ ಅವರು ಬೇರೆ ಪ್ರಜೆಗಳಿರೋದ್ರಿಂದ ಮಾಸ್ಟರ್ ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರು. ಬಟ್ ಇನ್ನೂ ಒಂದು ಲೆವೆಲ್ಗೆ ಇಟ್ಕೊಂಡಿದ್ದೆ ನಾನು ಸ್ಟೆಂಟ್ ಇದು. ಬಟ್ ಸಾರ್ ಸಪೋರ್ಟ್ ಮಾಡಿದ್ರು. ಆದರೂ ನನಗೆ ಇನ್ನೊಂದು ಚೂರು ಟೈಮ್ ಬೇಕಾಯ್ತು. ಯಾಕಂದರೆ ಆ ಫೈರ್ ಶಾಟ್ಗಳು ನಮ್ಮ ಆರ್ಟಿಸ್ಟ್ ಸರ್ ಅಷ್ಟು ಚೆನ್ನಾಗಿ ಮಾಡಿದಾಗ ನನಗೇನು ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ಡೈರೆಕ್ಷನ್ ಚೆನ್ನಾಗಿ ವೆಂಕಟೇಶ್ ಸರ್ ಹೇಳಿದಾಗ ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಿರ್ಬೇಕಾದ್ರೆ ನಾನೇ ಯಾಕಿನ್ನ ಕಷ್ಟ ಬಿದ್ದುಬಿಟ್ಟು ಮಾಡಬಾರ್ದು ಅಂತ ನನಗೊಂದು ತುಂಬ ಒಂದು ಗುರಿ ಇಟ್ಕೊಂಡಿದ್ದೆ. ಬಟ್ ಅದು ತಕ್ಕನಂಗೆ 90% ಮಾಡಿದ್ದಾರೆ ನಟರಾಜ್ ಸರ್. ಅದು ನನಗೆ ಖುಷಿ ಆಯಿತು. ಆಮೇಲೆ ಚೇಂಜಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಒಂದು ರೈನ್ ಎಫೆಕ್ಟ್ ಎಲ್ಲ ಅಷ್ಟೇ ಇಲ್ಲಿ ಬೆಂಗಳೂರಿನಾಗ ಮಾಡಿದಾಗ ಅಷ್ಟೇ, ಲಿಂಗ್ ರೋಡಲ್ಲಿ ಆ ಫೈಟನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ಒಂದು ಯಶಸ್ವಿಯಾಗಿ ಚೆನ್ನಾಗಿ ಹೊಡೆದ್ರೆ ನಮಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಮ್ಗೆ ಒಂದು ಕಾಂತಾರ ಥರ ಒಂದು ಖುಷಿ ಆಗಲಿ. ಯಾಕಂದರೆ ನೀವು ಬ್ಯಾಕ್ಗ್ರೌಂಡ್ ಇವಾಗ ನೋಡಿದ್ರೆ ಆ ಸೀನ್ಗಳು ಹೆಂಗಿದಾವೆ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಚೆನ್ನಾಗಿ ಓಡೋದಕ್ಕೆ ಅಂತ ನನಗೊಂದು ಖುಷಿ ಇದೆ. ನಮ್ಮ ನಟರಾಜ್ ಸರ್ಗೆ, ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ವೆಂಕಟೇಶ್ ಸರ್ಗೆ, ಹಾಗೂ ನಮ್ಮ ಜೀವನ್ ಕ್ಯಾಮ್ರಾಮನ್ಗೆ, ನಮ್ಮ ವಿಜಯ್ ಸೌಂದರ್ಯ ಸರ್ನ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಭಾಳ ಆತ್ಮೀಯರು ಬಕಸೂರದಿಂದ. ಈ ಪಿಕ್ಚರ್ ಈ ಟೀಮ್ ಹಿಂಗೆ ಇರಲಿ, ಮುಂದಕ್ಕೆ ಹಿಂಗೆ ಒಂದು ಒಳ್ಳೊಳ್ಳೆ ಪಿಕ್ಚರ್ ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಂತಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್ ನಟರಾಜ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜಾಗುವಾರ್ ಸಣ್ಣಪ್ಪ ಅವರು ಸರ್, ನೀವೊಂದು ಮಾತು ಹೇಳಿದ್ರಿ, 90% ಆಗಿದೆ, 10% ಬ್ಯಾಲೆನ್ಸ್. ಅದು ಮಾಸ್ಟರ್ಗೆ ಸ್ಟೂಡೆಂಟಿಂದ ಆ 10% ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಆ ಒಂದು ಬ್ಯಾಲೆನ್ಸ್ ಇದೆ ಅಂದರೆ ಗ್ರೋತ್ ಇದೆ ಅಂತ ಅರ್ಥ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಧನ್ಯವಾದಗಳು. ಅರಫೆಂಟ್ ಆಫ್ ಕೈ ಮಚ್ಚು ಲಾಂಗು ಎಲ್ಲ ಆ್ಯಕ್ಷನ್ ಸ್ಟಂಟ್ ಮಾಡಿಸಿದ ಕೈ ಹ್ಯಾಂಡ್ ಶೇಕ್ ಮಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬಟ್ ಅವರು ಮಾತಾಡುವಾಗ ಒಂದು ವಿಷಯ ಹೇಳಿದ್ರು, ರೈನ್ ಫೈಟ್ ಅಂದರು, ಫೈರಲ್ಲಿ ಫೈಟ್ ಅಂದರು, ಇನ್ನು ಭೂಮಿಯಿಂದ ಬರೋದು ಅಂತ ಹೇಳಿದ್ರು, ಅಲ್ಲಿ ಬೆಟ್ಟದಿಂದ ಬೀಳೋದು. ಸೊ ಆಕಾಶ, ಭೂಮಿ, ಬೆಳಕು, ಗಾಳಿ, ಮಳೆ, ಸೊ ಪಂಚಭೂತಗಳ ಜೊತೆ ಫೈಟ್ ಮಾಡಿಬಿಟ್ಟಿದ್ದೀರಾ ಸರ್ ನೀವು ಒಂದೇ ಸಿನಿಮಾದಲ್ಲಿ. ಸೂಪರ್. ಸೊ